ಹಾಯ್ ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತಿನ ಟಾಪಿಕ್ ಬಂದು ಯೂಟ್ಯೂಬಲ್ಲಿ ದುಡ್ಡು ಬರಲ್ವಂತೆ. ದೊಡ್ಡ ದೊಡ್ಡ ಅಣ್ಣಂದಿರು ಅಕ್ಕಂದಿರು ಎಲ್ಲ ವೀಡಿಯೋಸ್ ಮಾಡಿದ್ದಾರೆ. ಸೊ ಅದ್ರಿಗೋಸ್ಕರ ಕ್ಲಿಯರಿಟಿ ಕೊಡೋಕೆ ಬರ್ತಾ ಇದ್ದೀನಿ. ಇವಾಗಲೇ ನೀವು ಹೇಳಿ, ದುಡ್ಡು ಕೊಡಲ್ಲ ಅಂದರೆ ಯೂಟ್ಯೂಬ್ಗೆ ಮೊದಲು ನೀವು ಬರ್ತಾಯಿದ್ರಾ? ಸಾಧ್ಯನೇ ಇಲ್ಲ, ಯಾರೂ ಬರಲ್ಲ. ಯಾಕೆ ಹೇಳಿ? ಸೊ ದುಡ್ಡುಗೋಸ್ಕರನೇ ಬಂದಿರೋದು ಪ್ರತಿಯೊಬ್ಬರು. ನಾನು ಬಂದಿರೋದು ದುಡ್ಡುಗೋಸ್ಕರನೇ. ಇಲ್ಲಿ ದೊಡ್ಡ ದೊಡ್ಡ ಮಹಾಪ್ರಭುಗಳಿದ್ದಾರೆ ನೋಡಿ, ಇನ್ಮೇಲೆ ದುಡ್ಡು ಬರಲ್ಲ ಅಂತೆ. ಅದು ಯೂಟ್ಯೂಬಲ್ಲಿ ದುಡ್ಡು ಬರಲ್ವೇ ಅಂತೆ. ನೀವು ಹೇಳ್ರಿ, ನಿಜ ದುಡ್ಡು ಬರಲ್ಲ ಅಂದರೆ ಯಾರು ಯೂಟ್ಯೂಬ್ನ ಮೂಸ್ ಕೂಡ ನೋಡಲ್ಲ ಫಸ್ಟು. ಎರಡನೇದು, ನನ್ನ ಮಕ್ಕಳೆಲ್ಲ ಇರ್ತಾರಲ್ಲ, ಸೊ ಅವ್ರು ಏನಕ್ಕೆ ಬಂದಿದ್ದಾರೆ? ದುಡ್ಡುಗೋಸ್ಕರ ತಾನೇ ಬಂದಿದ್ದಾರೆ. ಮತ್ತು ಹೋಗ್ಬೇಕಾಯ್ತು ಬಿಟ್ಟು, ದೊಡ್ಡ ದೊಡ್ಡ ಕ್ರಿಯೇಟರ್ ಎಲ್ಲ ಕ್ಲೋಸ್ ಮಾಡಿಬಿಟ್ಟು ಹೋಗ್ಬೇಕಾಯ್ತು, ಏನಕ್ಕೆ ಇನ್ನೂ ಇದ್ದಾರೆ? ಅಷ್ಟು ಬೇಗ ನೋಡಿರಿ, ಯಾವುದೇ ಒಂದು ಬಿಸ್ನೆಸ್ ಇರಲಿ, ಯಾವುದೇ ಒಂದು, ಅವರು ಇವಾಗ ಯೂಟ್ಯೂಬ್ ಒಂದು ಬಿಸ್ನೆಸ್ ಅಂದ್ಕೊಳ್ಳಿ, ಅವ್ರ ಹೊಟ್ಟೆ ಮೇಲೆ ಅವರು ಬಟ್ಟೆ ಹಾಕ್ಕೊತಾರ? ನೀವು ಹೇಳಿ. ಇವಾಗ ನಮ್ಮಿಂದಾನೇ ಎಷ್ಟೋ ಜನ, ಇವಾಗ ನೋಡಿ ಎಷ್ಟೋ ಕ್ರಿಯೇಟರ್ಸ್ ಇದ್ದಾರೆ ಯೂಟ್ಯೂಬಲ್ಲಿ, ಕ್ರಿಯೇಟರ್ಸ್ ಇದ್ದಾರೆ. ಎಷ್ಟೋ ಜನದು ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬು ಇದೆ, ಲಕ್ಷ ಗಟ್ಟಲೆನೂ ಇದೆ ಸಬ್ಸ್ಕ್ರೈಬು. ಅರ್ಥ ಮಾಡ್ಕೊಳ್ಳಿ, ಎಷ್ಟು ಜನ ಆ ಚಾನಲ್ನ ನಂಬಿ ಇರ್ತಾರೆ, ಡೈಲಿ ವೀಡಿಯೋಸ್ ಹಾಕ್ತಾರೆ, ನೋಡಬೇಕು ಅಂತ ಎಷ್ಟು ಜನ ಇರ್ತಾರೆ. ಹೌದಾ ಇಲ್ವಾ? ನೀವು ಹೇಳಿ. ಹೆಂಗ್ರಿ ನೀವೇ ಹೇಳ್ರಿ, ಸ್ವಲ್ಪ ಪ್ರಾಕ್ಟಿಕಲಾಗಿ ಯೋಚನೆ ಮಾಡಲ್ವೇನ್ರಿ? ಯಾರಾದರೂ ಬಂದು ದುಡ್ಡು ಬರಲ್ಲ ಅಂತ ಯೂಟ್ಯೂಬಿಂದ ಅಂತ, ಯಾರು ಗ್ಲಾಸು? ನೀವೆಲ್ಲ ಅಂದ್ಕೊಂಡಿದ್ದಾರಾ ನಮಗೆ ಗ್ಲಾಸ್ ಅಂತ? ಯೂಟ್ಯೂಬ್ ಅವ್ರಿಗೆ ಲಾಸು. ಅವ್ರು ದುಡ್ಡು ಕೊಟ್ಟಿಲ್ಲ ಅಂದರೆ ಎಲ್ಲ ಅವ್ರ ಶೇರ್ ಮಾರ್ಕೆಟ್ ಹಂಗೆ ಡೌನ್ ಆಗಿಬಿಡುತ್ತೆ. ಆಮೇಲೆ ಯೂಟ್ಯೂಬ್ಗೆ ಅದೇ ಹೇಳ್ತಾರಲ್ಲ, ಒಂದು ಜ್ಞಾಪಕ ಇಟ್ಕೊಳ್ಳಿ, ಒಂದು ಪ್ರಾಕ್ಟಿಕಲಾಗಿ ಒಂದು ಮಾತು ಹೇಳ್ತೀನಿ. 1,00,00,000 ರೂಪಾಯಿ ಕಟ್ಟಿ ಮಾಲ್ನ ಕಟ್ತಾರೆ ಅಂದ್ಕೊಳ್ಳಿ. ಆ ಮಾಲ್ಗೆ ಜನನೇ ಹೋಗಿಲ್ಲ ಅಂದರೆ ಆ ಮಾಲ್ಗೆ ಎಷ್ಟೇ ಕೋಟಿ ರೂಪಾಯಿ ಕಟ್ಟಿದ್ರು ಬೆಲೆನೇ ಇಲ್ಲ. ಹೌದಾ ಇಲ್ವಾ? ಎಷ್ಟು ದುಡ್ಡಾಗಿ ಕಟ್ಟಿದ್ರು ಆ ಮಾಲ್ಗೆ ಬೆಲೆನೇ ಇಲ್ಲ, ಜನ ಇಲ್ಲ. ಅದೇ ಥರ ಯೂಟ್ಯೂಬಲ್ಲಿ ನಮ್ಮ ಥರ ಕ್ರಿಯೇಟರ್ಸು, ನಮ್ಮ ಥರ ಚಾನಲ್ ಅವರು ಇಲ್ಲ ಅಂದರೆ ಯೂಟ್ಯೂಬ್ಗೆ ಬೆಲೆನೇ ಇಲ್ಲ. ಹೌದಾ ಇಲ್ವಾ? ಸೊ ಅವ್ರ ಓಟ್ ಟೈಮಲ್ಲಿ ಅವರು ಓಡ್ಕೊಳಲ್ಲ, ದುಡ್ಡು ಕೊಡಲೇಬೇಕು. ದುಡ್ಡು ಕೊಟ್ಟಿಲ್ಲ ಅಂದರೆ ಕೆಲಸ ಮಾಡಲ್ಲ ಯಾರು ಜನ. ಅರ್ಥ ಆಯ್ತಾ? ದುಡ್ಡು ಕೊಟ್ಟಿಲ್ಲ ಅಂದರೆ ನೀವೆಲ್ಲ ನೈಟು 9 ಗಂಟೆ 10 ಗಂಟೆವರೆಗೂ ಲೈವ್ ಮಾಡಿಕೊಂಡು ವೀಡಿಯೋಸ್ ಮಾಡಿಕೊಂಡು ಆರೋಗ್ಯ ಕೆಡಿಸ್ಕೊಂಡು ಎಲ್ಲ ಇರ್ತೀರೇನ್ರಿ? ಸ್ವಲ್ಪ ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿ ಎಲ್ಲರೂ. ನಿಮಗೆಲ್ಲ ಪ್ರಾಕ್ಟಿಕಲಾಗಿ ಯೋಚನೆ ಮಾಡೋಕ್ಕೆ ಸ್ವಲ್ಪನೂ ಹೇಳ್ತಾರ, ಅದು ನಾಲೆಜೇ ಇಲ್ಲ. ದುಡ್ಡು ಬರುತ್ತೆ, ಅರ್ಥ ಆಯ್ತಾ? ಬರ್ದೆ ಅಂತೂ ಇರೋಕ್ಕೆ ಸಾಧ್ಯನೇ ಇಲ್ಲ. ಫಸ್ಟ್ ತಿಳ್ಕೊಳ್ಳಿ, ಪ್ರತಿಯೊಂದು ತಿಳ್ಕೊಳ್ಳಿ. ನೀವೇನು ಗೊತ್ತೇನ್ರಿ, ಯಾರೇನಾದರೂ ಹೇಳ್ಬಿಟ್ರೆ ದೊಡ್ಡ ಕ್ರಿಯೇಟರ್ ಭಯ ಬಿದ್ದುಬಿಡ್ತೀರ. ಸೊ ಆ ಥರ ಇಲ್ಲ. ದುಡ್ಡು ಇಲ್ಲದೆ ಯಾರು ಬರಲ್ಲ ರೀ, ಯೂಟ್ಯೂಬ್ ಬರೋಕ್ಕೆ ಸಾಧ್ಯನೂ ಇಲ್ಲ. ಟೈಮೆಲ್ಲ ಇಷ್ಟು ವೇಸ್ಟ್ ಟೈಮ್ ಮಾಡಿ ಕೆಲಸ ಕಾರ್ಯನೆಲ್ಲ ಬಿಟ್ಟು ಯಾರಾದರೂ ಬಂದು ಮಾಡ್ತಾರಾ ಯೂಟ್ಯೂಬು? ಸ್ವಲ್ಪ ನಿಮಗೆ ಏನು ಗೊತ್ತಾ, ಯಾರಾದರೂ ಹೇಳ್ಬಿಟ್ರೆ ದೊಡ್ಡ ಕ್ರಿಯೇಟರ್ ಅವ್ರನ್ನ ನಂಬಿಡ್ತೀರಾ. ಫಸ್ಟು ನಂಬಕ್ಕೆ ಹೋಗ್ಬಿಡಿ, ಯೋಚನೆ ಮಾಡಿ, ಈ ಥರ ಆಗುತ್ತಾ, ಈ ಥರ ಚಾನ್ಸಸ್ ಇದೆಯಾ ಅಂತ. ದುಡ್ಡು ಕೊಟ್ಟಿಲ್ಲ ಅಂದರೆ ಯಾರೂ ಇರಲ್ಲ ರೀ, ಅವ್ರ ಮಾರ್ಕೆಟ್ ಅವರೇ ಡೌನ್ ಮಾಡ್ಕೊತಾರ. ಫಸ್ಟ್ ತಿಳ್ಕೊಳ್ರಿ, ನೀವು ಏನಕ್ಕೆ ಈ ಥರ ಆಗಿದ್ದೀರಾ ಪ್ರತಿಯೊಬ್ಬರು ಅಂತ ನನಗೆ ಗೊತ್ತಿಲ್ಲ. ಎಷ್ಟೋ ಜನ ನನಗೆ ಮೆಸೇಜ್ ಮಾಡಿ ಕೇಳ್ತಾವ್ರೆ, ಏನು ಬ್ರೋ ಇನ್ಮೇಲೆ ದುಡ್ಡು ಬರಲ್ವಾ ಅಂತ. ನಾನು ನಗ್ತಾ ಇದ್ದೆ, ದುಡ್ಡು ಬಂದಿಲ್ಲ ಅಂದರೆ ನೀವೆಲ್ಲ ಕೆಲಸನೇ ಮಾಡಲ್ಲ ಯೂಟ್ಯೂಬಲ್ಲಿ. ದೊಡ್ಡ ದೊಡ್ಡ ಕ್ರಿಯೇಟರ್ ಎಲ್ಲ ಬಿಟ್ಟು ಹೋಗ್ಬಿಡ್ತಾರೆ. ಬಿಟ್ಟು ಹೋದರೆ ಯಾರ ಗ್ಲಾಸು? ಯೂಟ್ಯೂಬ್ ಅವ್ರಿಗೆ ಲಾಸು. ಹೌದಾ ಇಲ್ವಾ? ಸೊ ದುಡ್ಡು ಬರುತ್ತಂತಾನೆ ಪ್ರತಿಯೊಬ್ಬರು ಬರೋದು ಯೂಟ್ಯೂಬ್ಗೆ. ಸುಮ್ಮನೆ ಅಂತೂ ನಾನು ಟೈಮ್ ಪಾಸ್ ಬರ್ತೀನಿ ಆ ಥರ ಎಲ್ಲ ಯಾರು ಬರೋಕ್ಕೆ ಸಾಧ್ಯನೇ ಇಲ್ಲ. ದುಡ್ಡುಗೋಸ್ಕರನೇ ಬರೋದು. ಬೇಕಾದರೆ ಹೇಳ್ತಾರೆ ನಾನು ದುಡ್ಡುಗೋಸ್ಕರ ಬಂದಿಲ್ಲ, ಬಂದಾಗ ಇಸ್ಕೊಂಡು ಇರ್ತಾರಾ ಯಾರಾದರೂ? ಇವಾಗ ನಿಮ್ಮ ಹತ್ರ ನೋಡಿ ದುಡ್ಡು ಬಂದಿಲ್ಲ ಅಂದರೆ ಮಾತ್ರ ಬಡ್ಕೊತೀರಾ. ದುಡ್ಡಿದ್ರೆ ಯಾರಾದರೂ ಬಡ್ಕೊತೀರಾ? ಯಾರಾದರೂ ಕೊಡ್ತೀರಾ? ನನಗೂ ಸೇರಿಸಿ ಹೇಳ್ತಾ ಇದ್ದೀನಿ, ದುಡ್ಡಿದ್ರೆ ಯಾರೂ ಕೊಡಲ್ಲ. ಸುಮ್ಮನೆ ಹೇಳ್ತೀವಿ ಹಂಗೆ ಹಿಂಗೆ ಅಂತ. ಪ್ರಾಕ್ಟಿಕಲಲ್ಲಿ ಯೋಚನೆ ಮಾಡಿ, ಅರ್ಥಾಯ್ತಾ? ಅವ್ರ ಮಾರ್ಕೆಟ್ನ ಅವರೇ ಡೌನ್ ಮಾಡ್ಕೊತಾರಾ? ಏನ್ರಿ ನೀವು ಅವ್ರ ಮೇಲೆ ಕಳ್ಸಿದ್ನಂತೆ ಇವನು ಇದು, ಅದೇ ಹೇಳ್ತಾರಲ್ಲ, ಪುಡ್ಗೋಸಿ ಕಳ್ಸಿದ್ನಲ್ಲ ಹಂಗೆ ಹಿಂಗೆ ಆಯಿತು ನಿಮ್ಮ ಕತೆಗಳೆಲ್ಲ. ನೀವೆಲ್ಲ ಏನು ಗೊತ್ತೇನ್ರಿ, ನಾನು ಅದಕ್ಕೆ ಹೇಳ್ತೀನಿ, ಸಿಸ್ಟಮ್ಯಾಟಿಕ್ಕಿಂದ ಬಿಟ್ಟು ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿ, ಆವಾಗ ನಿಮ್ಗೆ ಅರ್ಥ ಸಿಗುತ್ತೆ. ಎಲ್ಲರೂ ಒಂದೊಂದು ವೀಡಿಯೋ ಹಾಕಿರ್ತಾರೆ, ಈ ದುಡ್ಡು ಬರಲ್ಲ ಅಂತೆ, ಇನ್ಮೇಲೆ ಹಿಂಗಂತೆ ಹಂಗಂತೆ, ಕತೆ ಕಾರ್ಯ ಎಲ್ಲ ಅಪ್ಪ ಒಂದೊಂದು ವೀಡಿಯೋನ ಅವರೇ ಓಡಿಸ್ತಾರೆ. ನಿಮಗೆ ಗೊತ್ತು ಅವರೆಲ್ಲ ಹೆಂಗೆ ಗೊತ್ತು, ಫಸ್ಟೇ ಗೊತ್ತು. ಚಿಕ್ಕದಾಗಿದ್ದರೆ ಇಷ್ಟು ಉದ್ದ ಹೇಳ್ಕೊಂಡು ಹೋಗ್ತಾರೆ, 20 ನಿಮಿಷ ಓಡಿಸ್ಬೇಕು ವೀಡಿಯೋ. ಇಲ್ಲ ಅಂದರೆ ಅವ್ರು ವೀಡಿಯೋ ಓಡಲ್ಲ. ಯಾಕಂದರೆ ಪೈಸಾ ಸಿಗಲ್ಲ ಅವರಿಗೆ. ಪೈಸಾ ಸಿಗಲ್ಲ, ಅದ್ರಿಗೋಸ್ಕರ ಬಕ್ರಾಗಳು ನಾವಿದ್ದೀವಿ, ನೋಡ್ಕೊಂಡು ಕೂತಿರ್ತೀವಿ. ಅಣ್ಣ ಏನೋ ಹೇಳಿದಾನಂತ ಅದು ಕೊನೆವರೆಗೂ ನೋಡ್ತೀವಿ. ಕತ್ತು ಅಲ್ಲಾಡ್ಸಲ್ಲ, ಹಿಂಗೆ ತಲೆನೂ ಎತ್ತಲ್ಲ, ಆಮೇಲೆ ಕರೆಕ್ಟಾಗಿ ಝೂಮ್ ಮಾಡ್ಕೊಂಡು ನೋಡ್ತಾ ಇರ್ತೀವಿ. ಅಣ್ಣ ಏನೋ ಹೇಳಿದಾನೆ ನೋಡಿ ಕೊನೆಯಲ್ಲಿ ಹೇಳ್ತಾನೆ. ಅದು ಬೇಜಾರಾಗ್ಬಿಡುತ್ತೆ, ಯಾವಾಗ ಹೇಳ್ತಾನೆ ಅಂತ. ಕೊನೆಯಲ್ಲಿ ಹೇಳಾದ್ಮೇಲೆ ಇಷ್ಟೇನಾ ಮ್ಯಾಟ್ರು ಅಂತ ಗೊತ್ತಾಗ್ಬಿಟ್ಟು ಬರ್ತೀರಾ. ನೀವು ಯಾರ್ದೋ ವೀಡಿಯೋ ನೋಡ್ತೀರಾ ಅಂದ್ಕೊಳ್ಳಿ, ಬಂದು ಅದನ್ನು ಉಲ್ಟಾ ಹೇಳ್ತೀರಾ ಕೆಲವ್ರು ಜನ. ಅಲ್ಲಿ ಏನೋ ಇರುತ್ತೋ ಇಲ್ಲಿ ಬಂದು ಏನೋ ಹೇಳ್ತೀರಾ. ಆ ಥರ ಕಿತಾಪತಿ ಕೆಲಸ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಅರ್ಥ ಆಯ್ತಾ? ತಿಳ್ಕೊಂಡ್ರೆ ಪೂರ್ತಿ ವೀಡಿಯೋ ನೋಡಿ, ಯಾರದೇ ಇರಲಿ ಪೂರ್ತಿ ವೀಡಿಯೋ ನೋಡಿ ತಿಳ್ಕೊಳ್ಳಿ, ಆಮೇಲೆ ಬೇರೆಯವ್ರಿಗೆ ಹೋಗಿ ಹೇಳಿ. ನೀವು ಹೇಳೋದು ಅರ್ಧಂಬರ್ಧ ನೋಡಿಬಿಡ್ತೀರಾ ವೀಡಿಯೋ, ಅರ್ಧಂಬರ್ಧ ಹೋಗಿ ತಿಳಿಸ್ಬಿಡ್ತೀರಾ. ಅವರು ಅರ್ಧಂಬರ್ಧ ತಿಳ್ಕೊಂಡು ಊರಲ್ಲೆಲ್ಲ ಸುತ್ತಾಡ್ತಾ ಇರ್ತಾರೆ.
ಇದನ್ನೇ ನಂಬ್ಕೊಂಡು ಇದೇ ಆಗಿದೆ ನಿಮ್ಮ ಪರಿಸ್ಥಿತಿ ಸ್ಥಿತಿಗತಿ ಎಲ್ಲ ಈ ಥರ ಆಗಿದೆ. ಸೊ ನನ್ನ ವಿಡಿಯೋ ನಿಮ್ಗೆ ಹೆಂಗೆ ಇಷ್ಟ ಆಯಿತು, ಇಷ್ಟ ಆದರೆ ಇಷ್ಟ ಆಯಿತು ಅಂತೇಳಿ, ಇಷ್ಟ ಆಗಿಲ್ಲ ಅಂದರೆ ಇಷ್ಟ ಆಗಿಲ್ಲ ಅಂತೇಳಿ, ಮುಗೀತು ಕತೆ. ಇವಾಗ ವಿಡಿಯೋನ ಏನು ಮಾಡ್ತಾಯಿದ್ದೀನಿ ಇನ್ನೊಂದು ಸಲ ಹೇಳ್ತೀನಿ ನೋಡಿ, ದುಡ್ಡು ಕೊಟ್ಟಿಲ್ಲ ಅಂದರೆ ಯೂಟ್ಯೂಬ್ನ ಒಬ್ಬರು ಮೂಸ್ ನೋಡಲ್ಲ, ಇಷ್ಟೇ ಮ್ಯಾಟ್ರು ಅಂತ ಎಂಡ್ ಮಾಡ್ತಾಯಿದ್ದೀನಿ. ಟಾಟಾ ಬಾಯ್ ಬಾಯ್.